ಈಗ ಒಂದು ಮಹತ್ವದ ಘಟ್ಟಕ್ಕೆ ಬಂದಿದ್ವಿ, ರ್ಯಾಪಿಡ್ ಫೈರ್. ರೆಡಿನಾ? ಓಕೆ. ಫಸ್ಟ್ ಕ್ವೆಶನ್, ಚುಟು ಚುಟು ಸಾಂಗ್ನಲ್ಲಿ ಎಷ್ಟು ಸಲ ಚುಟು ಅಂತ ಬರುತ್ತೆ? ಸೀರಿಯಸ್ಲಿ, ಓ ಮೈ ಗಾಡ್, ಈ ಕ್ವೆಶ್ಚನ್ ನಿಮಗೆ ಗೊತ್ತಾ? ನಾನು ಮತ್ತೆ ಕೇಳ್ಕೊಂಡು ಬರ್ಕೊಂಡು ಬಂದಿದ್ದೀನಿ ಎಷ್ಟು ಸಲ ಅಂತ ಕೌಂಟ್ ಮಾಡಿ. ನೋ ಐಡಿಯಾ. ಓಕೆ, ಸುಮ್ಮನೆ ಒಂದು ನಂಬರ್ ಹೇಳ್ಬಿಡಿ ನೋಡೋಣ, ಇದಾಗಿರ್ಬಹುದಾ ನೋಡೋಣ. ಲಕ್ಕಿಲಿ ಆದ್ರೆ ಇಲ್ಲ ಅಂದ್ರೆ ಎಷ್ಟು ಅಮ್ಮ 20 times, 25? ಇಲ್ಲ, ಅದಕ್ಕಿಂತ ಕಮ್ಮಿನಾ? 12 times. 12. ಪಟಾಕಿ ಪೋರಿಯೋ ಸಾಂಗಲ್ಲಿ ಎಷ್ಟು ಸಲ ಪಟಾಕಿ ಬರುತ್ತೆ? ಈಗ ತಾನೇ ಶೂಟಿಂಗ್ ಮಾಡಿ ಬಂದಿರೋದು, ನೆನಪಿರ್ಬೇಕು. ಜಾಸ್ತಿ ಕೇಳ್ತಿರ್ತೀನಿ. ಒಂದು 6 ಸಲ. ಇಲ್ಲ, ಇನ್ನೂ ಈಸಿ ಇದೆ, ಅದಕ್ಕಿಂತನೂ ಸ್ವಲ್ಪ ಕಮ್ಮಿನಾ? 4 ಸಲ. 3 ಸಲ. ಓಕೆ, ನಾವು ನೋಡಿ ಶೂಟಿಂಗ್ ಮಾಡ್ತೀವಿ, ಏನು ನೆನಪಿರಲ್ಲ ಇದೆಲ್ಲ. ಓಕೆ, ನಿನ್ನ ಸ್ನೇಹದಿಂದ, ಅದು ಸೂಪರ್ ಹಿಟ್ ಸಾಂಗ್, ನಿಮ್ಮ ಮತ್ತೆ ಗಣೇಶ್ ಅವರ ಅಭಿನಯದ ಸಾಂಗ್. ಆ ಸಾಂಗಲ್ಲಿ ವಾಟರ್ ಮೆಲನ್ ತಿಂತ ಕೂತಿರ್ತೀರಾ, ಸೊ ಎಲ್ಲಿ ಕೂತಿರ್ತೀರಾ ಅಂತ? ಅದೇನೋ ಒಂದು ಮೇಲ್ಗಡೆ ಅದೇನೋ ಇದೆ ರೀ. ನಾಳೆ ಫ್ಲಾಶ್ ಬ್ಯಾಕ್ ಹೋಗಿ. ಟೈರ್, ಕರೆಕ್ಟ್, ದೊಡ್ಡ ಟೈರ್ ಇದೆ. ಏನೋ ಸೌಂಡ್ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಗಿಲ್ಲ. ಅದ್ರ ಮೇಲೆ ಹತ್ತಕ್ಕೆ ಕಷ್ಟ ಆಯ್ತಾ? ದೊಡ್ಡ ಟೈರ್ ಇಟ್ಟಿದ್ರು. ಇಲ್ಲ, ಅದೇನೋ ಇದೆಲ್ಲ ಏಣಿ ಎಲ್ಲ ಇಟ್ಬಿಟ್ಟು ಹಚ್ಚಿದ್ರು ಅವಾಗ. ಇಂಥ ಬ್ಯೂಟಿಫುಲ್ ಸಾಂಗ್ ನಿಮ್ಮ ಬಾಯಿಂದ ಬರ್ಲಿಲ್ಲ ಅಂತಂದ್ರೆ ಹೆಂಗೆ? ಸೊ ಬರ್ಲಿ. ನಿನ್ನ ಸ್ನೇಹದಿಂದನಾ? ನೀವು ಸ್ಟ್ರೈಟಾ, ಯೂ ಟರ್ನಾ ಅಥವಾ ರಾಂಗ್ ರೂಟಾ? ಯೂ ಟರ್ನ್ ಅನ್ಸುತ್ತೆ. ಹೌದಾ? ಹೆಂಗೆ? ಆ ದಾರಿಲಿ ಏನೋ ನನ್ಗೆ ಸರಿ ಇಲ್ಲ ಅಂದ್ರೆ ಯೂ ಟರ್ನ್ ಮಾಡ್ಕೊಂಡೇ ಬರೋದು. ನಾನು ತುಂಬಾ ಸಲ ಹಂಗೆಲ್ಲ ಆಗಿದೆ, ಹೋಗಿ ಏನೋ ಒಂದು ಜೋಶಲ್ಲಿ ಹೋಗಿ ಎತ್ಕೊಂಡು ಬಂದ್ಬಿಡೋದು, ಬಟ್ ಆಮೇಲಿಂದ ಅದನ್ನ ರಿಗ್ರೆಟ್ ಮಾಡೋದು. ಮೊಬೈಲ್ ಕೇಸ್ನ ಜಾಸ್ತಿ ಸಲ ಚೇಂಜ್ ಮಾಡ್ತಾರೋ ಆಶಿಕಾ ಅವರು, ಅಥವಾ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ತಾರೋ? ಇಲ್ಲ, ಕೇಸ್ನೇ ಜಾಸ್ತಿ ಚೇಂಜ್ ಮಾಡೋದು. ಮೊಬೈಲ್ ನಂಬರ್ ಸ್ವಲ್ಪ ಕಮ್ಮಿನೇ, ಫೋನ್ ಎತ್ತೋದು ಅಷ್ಟೇ ಕಮ್ಮಿನೇ, ಜಾಸ್ತಿ ಹಂಗೆಲ್ಲ ಏನಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ಸೈಲೆಂಟಲ್ಲಿ ಇಟ್ಟು ಅದ್ರ ಪಾಡಿಗೆ ಅದನ್ನ ಇಟ್ಬಿಡ್ತೀನಿ, ನಂಬರ್ ಏನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಇರಿಟೇಷನ್ ಆಗುವಂಥ ವಿಷಯ ಅಥವಾ ವ್ಯಕ್ತಿಗಳು? ಹೇಳಿದ್ನಲ್ಲ, ಯೂ ಟರ್ನ್. ಯಾರಾದ್ರೂ ಅಲ್ಲಿ ಇರಿಟೇಟ್ ಮಾಡ್ತಾರೆ ಅಂದ್ರೆ ಹತ್ರನೂ ಹೋಗೋದಿಲ್ಲ. ನಂಗೆ ಅಷ್ಟು ಇಷ್ಟ ಆಗಲ್ಲ, ಜಾಸ್ತಿ ಇರಿಟೇಷನ್, ನೆಗೆಟಿವಿಟಿ ಅಷ್ಟು ನಾನು ಇಷ್ಟಪಡೋದಿಲ್ಲ. ಹಂಗಿದ್ದಾರೆ, ಹಂಗಿದೆ ಅಂದ್ರೆ ಫ್ರೆಂಡ್ಸ್ ಕ್ಲೋಸ್ ಸರ್ಕಲ್ ಇದ್ರೆ ಜಗಳಾಡ್ಕೊಂಡು ನಿಂತ್ಕೊಂತೀನಿ, ಬಟ್ ತುಂಬಾ ಬೇರೆ ಯಾರ್ಯಾರೋ ಏನೇನೋ ಇರಿಟೇಟ್ ಮಾಡ್ತಾರೆ ಅಂದ್ರೆ ಅಷ್ಟು ಕಿವಿ ಕೊಡಕ್ ಹೋಗಲ್ಲ ನಾನು. ಓಕೆ, ನಿಮ್ಮ ಡಯಟ್ ಸೀಕ್ರೆಟ್ ಹೇಳ್ಬಹುದಾ? ನಾನು ಇನ್ಸ್ಟಾದಲ್ಲೆಲ್ಲ ನೋಡಿದ್ದೀನಿ, ನೀವು ವರ್ಕೌಟ್ ಮಾಡೋದೆಲ್ಲ ಹಾಕ್ತಾ ಇರ್ತೀರಾ. ಸೊ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ? ಆ ಗ್ಲೋ ಇದೆ, ಆ ಚಾರ್ಮಿಂಗ್ ಇದೆ ಸ್ಕಿನ್ನಲ್ಲಿ, ಸೊ ಹೆಂಗೆ? ಡಯಟ್ ಅಂದರೆ ನಾನು ಚೆನ್ನಾಗಿ ತಿಂತೀನಿ, ಅದನ್ನೊಂದು ನಾನು ಕಲ್ತ್ಕೊಂಡಿದ್ದೀನಿ. ನೀಟಾಗಿ ಅಂದರೆ ಹೆಲ್ದಿ ಫುಡ್ ತಿನ್ನೋದು, ಜಾಸ್ತಿ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಪ್ರೋಟೀನ್, ಇದು ಏನಂತ, ಜೊತೆಗೆ ವರ್ಕೌಟ್ ಕೂಡ ಮಾಡ್ತೀನಿ. ಸೊ ಅದರಿಂದ ಬ್ಯಾಲೆನ್ಸ್ ಆಗಬೇಕು. ಬರೀ ವರ್ಕೌಟ್ ಮಾಡಿಕೊಂಡು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರೋಕ್ಕೂ ಆಗಲ್ಲ. ಒನ್ಸ್ ಇನ್ ಅ ವೈಲ್ ತಿಂದ್ಬಿಡ್ತೀನಿ, ಐ ಡೋಂಟ್ ಫೀಲ್ ಗಿಲ್ಟಿ ಅಬೌಟ್ ಇಟ್. ಬಟ್ ಚೆನ್ನಾಗಿ ತಿನ್ಕೊಂಡು ವರ್ಕೌಟ್ ಮಾಡ್ತೀನಿ. ಏನಂದ್ರೆ ಹೆಲ್ದಿ ತಿನ್ನೋದು ಈಗ ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ಗಳು ಮಾಡಿದೆ, ಈ ರೀತಿ ತಿಂದು ಏನ್ ಮಾಡಿದ್ರೆ ಹೆಂಗಿರ್ತೀವಿ, ಹೆಂಗ್ ಮೇಂಟೈನ್ ಮಾಡ್ಬೋದು, ಅಂಡ್ ಚೆನ್ನಾಗಿ ತಿನ್ಕೊಂಡು ಇದ್ಕೊಂಡು ವರ್ಕೌಟ್ ಮಾಡ್ಕೊಂಡಿದ್ರೆ ಹೆಂಗಿರುತ್ತೆ. ಸೊ ಎಲ್ಲ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಒಂದು ಕರೆಕ್ಟ್ ಒಂದು 6-7 months ಟೈಮ್ ಸಿಕ್ತಲ್ಲ. ಸೊ ಇವಾಗ ಒಂದು ಸ್ಟೇಬಲ್ ಮೇಂಟೆನೆನ್ಸ್ಗೆ ಬಂದಿದ್ದೀನಿ. ಇಟ್ಸ್ ಲೈಕ್ ಹೆಲ್ದಿ ತಿನ್ಬೇಕಷ್ಟೇ. ಜಂಕ್ ತಿಂದಾಗಲೇ ಎರಾಬಿರಿ ತುಂಬಾ ವೇರಿಯೇಷನ್ಸ್ ಆಗೋದು ಬಾಡಿಲಿ, ಸ್ಕಿನ್ನಲ್ಲಿ, ಹೇರಲ್ಲಿ ಎಲ್ಲ. ಸೊ ಹೆಲ್ದಿ ಡಯಟ್ ಇಸ್ ಅ ಗುಡ್ ಡಯಟ್. ಆಶಿಕಾ ಅವರ ಫಸ್ಟ್ ಕ್ರಶ್ ಯಾರು? ಫಸ್ಟ್ ಕ್ರಶ್ ನನಗೆ ಸ್ಕೂಲಲ್ಲಿದ್ದಾಗ ಬೊಮ್ಮರಲ್ಲು ಸಿನಿಮಾ ಮಾಡಿರೋ ಸಿದ್ಧಾರ್ಥ್, ಅವ್ರು ನನಗೆ ಸಖತ್ ಇಷ್ಟ. ಆ ಸಿನಿಮಾನ ತುಂಬಾ ಸಲ ನೋಡಿದ್ದೀನಿ, ಸಿದ್ಧಾರ್ಥ್ ಮತ್ತೆ ಜೆನಿಲಿಯಾಗೋಸ್ಕರ. ಸೊ ಸಿದ್ಧಾರ್ಥ್ ಇಸ್ ಮೈ ಫಸ್ಟ್ ಕ್ರಶ್. ಈಗ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಮೇಲಾದ್ರೂ ಕ್ರಶ್ ಇದೆಯಾ ಆಶಿಕಾ ಅವರಿಗೆ? ಎಲ್ರಿಗೂ ಮದುವೆ ಆಗಿದೆ. ಓಕೆ, ಇಲ್ಲ ಕ್ರಶ್ ಅಂತ ಇಲ್ಲ, ಎಲ್ಲರ ಮೇಲೂ ಲವ್ ಇದೆ, ರೆಸ್ಪೆಕ್ಟ್ ಇದೆ. ಓಕೆ, ಸೊ ಫೈನಲಿ ಆಶಿಕಾ ಅವರೇ, ನಿಮ್ಮ
ಸಿನಿಮಾ ಅದರಲ್ಲೂ ಪಟಾಕಿ ಪೋರಿ ಬಗ್ಗೆನೇ ತುಂಬ ಮಾತಾಡಿದ್ವಿ, ಆಮೇಲೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತಾಡಿದ್ವಿ. ರ್ಯಾಪಿಡ್ ಫೈರ್ ಅಂತೂ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ. ಅಂದರೆ ಎಲ್ಲನೂ ತುಂಬ ಫ್ರ್ಯಾಂಕಾಗಿ ಹೇಳ್ತಾ ಇದ್ರಿ, ಎಲ್ಲೂ ಏನೋ ಹೈಡ್ ಮಾಡೋದು ಏನೂ ಮಾಡ್ತಿರ್ಲಿಲ್ಲ. ಸೊ ಫ್ರ್ಯಾಂಕಾಗಿ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಶಿಕ್ ಅವರೇ? ಥ್ಯಾಂಕ್ ಯು ನಿಮಗೆ. ತುಂಬ ಖುಷಿ ಆಯಿತು, ತುಂಬ ದಿನಗಳ ನಂತರ ಒಂದು ಇಂಟರ್ವ್ಯೂ ಮಾಡಿದೆ. ಅಬೌಟ್ ಎವ್ರಿಥಿಂಗ್, ಸಿನಿಮಾ, ಪರ್ಸ್ನಲ್ ಎಲ್ಲ ಮಾತಾಡಿದ್ವಿ. ಸೊ ಒಂಥರ ಖುಷಿ ಆಯಿತು. ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನ್ಯೂಸ್ ಫಸ್ಟ್ ತುಂಬ ಚೆನ್ನಾಗಿ ಎಲ್ಲ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಐ ಕೀಪ್ ಸೀಯಿಂಗ್ ಯುವರ್ ವಿಡಿಯೋಸ್ ಅವಾಗವಾಗ. ಸೊ ಯು ಗೈಸ್ ಆರ್ ಡೂಯಿಂಗ್ ರಿಯಲಿ ವೆಲ್ ಆ್ಯಂಡ್ ಒಳ್ಳೆ ಪ್ರೋಗ್ರಾಮ್ ಮಾಡಿಕೊಟ್ರಿ. ಸೊ ಐ ಆಮ್ ವೆರಿ ಹ್ಯಾಪಿ. ನಿಮಗೆ ತುಂಬಾ ಒಳ್ಳೆಯದಾಗಲಿ. ನಿಮ್ಮ ಗೋಲ್ಸ್ ಏನಿದೆಯೋ ಅದೆಲ್ಲವೂ ಕೂಡ ರೀಚ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಶಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಪಟಾಕಿ ಪೋರಿ ಆಶಿಕಾ ರಂಗನಾಥ್ ಅವರ ಮಾತುಗಳು. ಅವ್ರ ಮಾತುಗಳು ಕೂಡ ಪಟಾಕಿ ಥರನೇ ಇತ್ತು. ಸೊ ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆಲ್ಲ ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.